ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ನಿವೇಶನವನ್ನು ವಾಪಸ್ ನೀಡಲು ಪತ್ರ ಬರೆದಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪ್ರತಿಕ್ರಿಯಿಸಿ, ಸಿಎಂ ಅವರ ಪತ್ನಿ ಪಾರ್ವತಮ್ಮ ಅವರು ಬಹಳ ಮುಗ್ಧರು. ಅವರು ಪ್ರಾಮಾಣಿಕವಾಗಿ ನಿವೇಶನವನ್ನು ಪಡೆದಿದ್ದಾರೆ. ಸಿದ್ದರಾಮಯ್ಯನವರು 43 ವರ್ಷಗಳ ಕಾಲ ಪ್ರಾಮಾಣಿಕ ರಾಜಕಾರಣ ಮಾಡಿದ್ದಾರೆ. ನನ್ನಿಂದ ಅವರಿಗೆ ಯಾವುದೇ ಅನ್ಯಾಯವಾಗಬಾರದು. ಅವರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಎಂಬ ಉದ್ದೇಶದಿಂದ ಮೂಡ ನಿವೇಶನವನ್ನು ಸಿಎಂ ಪತ್ನಿ ವಾಪಸ್ ನೀಡುವಂತೆ ಪತ್ರ ಬರೆದಿದ್ದಾರೆ ಎಂದರು. ಬಿಜೆಪಿಯವರು ರಾಜಕಾರಣವನ್ನು ಕಲುಷಿತಗೊಳಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ₹1 ಅನುದಾನ ಕೊಟ್ಟಿಲ್ಲ. ಬಿಜೆಪಿಯವರು ರಾಜಕಾರಣವನ್ನ ಕಲುಷಿತಗೊಳಿಸಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು? ಇದನ್ನು ವಾಪಸ್ಸು ನೀವು ಆ ಥರ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ. ನನಗೆ ಏನೇನೂ ಅಲ್ಲ. ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅಂತ ವಾಪಸ್ ಕೊಡ್ತಿದ್ದಾರೆ. ಮೊದಲೇ ಒಂದು ವೇಳೆ ವಾಪಸ್ ಕೊಟ್ಟಿದ್ರೆ ಇಷ್ಟೊಂದು ಕಾಂಟ್ರವರ್ಸಿನೇ ಆಗ್ತಿರ್ಲಿಲ್ವಲ್ಲ ಸರ್? ಅಲ್ಲ, ಮೊದಲು ವಾಪಸ್ ಕೊಡೋದು ಈ ಥರ ಕಾಂಟ್ರವರ್ಸಿ ಅಂತ ಅವ್ರಿಗೇನು ಗೊತ್ತಿತ್ತು? ನಾವು ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ, ಪ್ರಾಮಾಣಿಕ ಮಾಡ್ಕೊಂಡು ವಾದ ಮಾಡಿದ್ದಾರೆ ಅಷ್ಟೇ. ಈ ಮಟ್ಟದಲ್ಲಿ ಅದನ್ನು BJPಯವರು ಬೇಕು ಅಂತ ಅದನ್ನು ಒಬ್ಬ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ ಮೇಲೆ ಹೇಳ್ತಂದು ಯಾರು ಗೊತ್ತಿತ್ತು ಸರ್? ಇಡಿಯಲ್ಲಿ ಈಗ ECIR ಆಗಿದೆ. ಈಗ ಹೆಂಗೆ ಲೋಕಾಯುಕ್ತದಲ್ಲಿ ಅಥವಾ ಬೇರೆ ಇದರಲ್ಲಿ FIR ಆಗುತ್ತೆ, ಅದರಲ್ಲಿ ಇಡಿ ತನಿಖೆ ಕೂಡ ಈಗ ಎದುರಿಸಬೇಕು. ಅಂದರೆ ಮೂಡ ಹಣವನ್ನು ಸರ್ ಮೂಡ ಹಣವನ್ನು ಮಾಡೋದೇ ಮಾಡಬೇಕು. ಅಲ್ಲ ಸರ್, ಇತ್ತಲ್ಲ ಮೂಡ ಹಣವನ್ನು ಅಂದರೆ 346 ಕೋಟಿಯನ್ನು ಬೇರೆ ಕ್ಷೇತ್ರಕ್ಕೆ ಬಳಸ್ಕೊಂಡಿದ್ದಾರೆ. ವರುಣಕ್ಕೆ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ 346 ಕೋಟಿ ಹಣವನ್ನು ಬಳಸ್ಕೊಂಡಿದ್ದಾರೆ. ಇನ್ನು ಅವರ BJP ಸರ್ಕಾರ ಇದ್ದಾಗ ನಮಗೊಂದು ಕೊಡಲಿಲ್ಲ. 500 ಕೋಟಿ ಕೊಟ್ಟರು ಕೊಳ್ಳಗಾಲಕ್ಕೆ ಹಾಗೆ ಯಾಕೆ ಕೇಳಲಿಲ್ಲ BJPಯವರು? ಅದೇ ಗುಂಡ್ಲಪೇಟೆಗೆ 1000 ಕೋಟಿ ಕೊಟ್ಟರು ಆಗೋಕೆ ಯಾಕೆ ಕೇಳಲಿಲ್ಲ? ಅದನ್ನೇ ಎಲ್ಲ ಮಾಡೋದು ಅವ್ರು ಮಾಡೋದೇ ನಾವು ಮಾಡಿದ್ವಿ. ಅವ್ರು ಕಲಿಸ್ಕೊಡ್ತಾರೆ. ಅವ್ರು ಎಲ್ಲವನ್ನೂ ಮಾಡಿದ್ರೆ BJPಯವರು ರಾಜಕಾರಣ ಕಲುಷಿತ ಮಾಡಿದರೆ ಅದು BJP. ಈಗ ಇಡಿ ಎಂಟ್ರಿ ಆಗ್ತಿದೆ, ಏನು ಹೇಳ್ತೀರಾ ಸರ್? ಇಡಿ ಎಂಟ್ರಿ ಏನು ಮಾಡೋದಾನೆ, ಏನು ಮಾಡೋಕ್ಕಾಗ್ತದೆ? ಮಾಡೋದು ಏನು ಮಾಡಿಬಿಡ್ತಾರೆ? ಇರೋದನ್ನೇ ಮಾಡೋದು. ಪ್ರಾಮಾಣಿಕವಾಗಿ ಕೊಟ್ಟಿದ್ರು. ಅದು ಇದು ಯಾಕೋ ಒಂದು ಕಡೆ ತಪ್ಪಾಗ್ತಾ ಇರೋದು ಬೇಡ ತಗೊಳ್ಳಿ ಮತ್ತು ವಾಪಸ್ ಕೊಟ್ಬಿಟ್ರು, ಮುಗಿದೋಯ್ತು. ಇನ್ನೇನು ಮಾಡಿದ್ದಾರೆ? ಈಗ ಅವ್ರು ಹೇಳ್ತಾರೆ ನಮ್ಮ ಬಸವರ ಬಸನಗೌಡ ಪಾಟೀಲ್ ಅಂತ ಈ ಸರ್ಕಾರ ಕೆಡಿಯೋಕೆ 1,500 ಕೆಡಿ ಅದನ್ನೇ ಕೇಳಲ್ಲ ಇವರು. ಎಲ್ಲವೂ ಭ್ರಷ್ಟತನ ಇರೋದೇ BJPನಲ್ಲಿ ಕೊಲೆ ಮಾಡ್ತಕ್ಕಂಥದ್ದು. ಸ್ವಲ್ಪ ಕುಮಾರಸ್ವಾಮಿಯವರು ಏನು ಮಹಾಘನ ಕಾರ್ಯ ಮಾಡ್ತೀವಿ ಅದಕ್ಕೆ ಯಾರೋ ಅಲ್ಲಿ ಒಬ್ಬರು ಹೇಳಿದ್ರು, ನಂತರ ಒಳ್ಳೇದು ಮಾಡಿ ಇವನ್ನೆಲ್ಲ ಬಿಟ್ಬಿಡಿ, ಒಳ್ಳೆಯ ಸ್ಥಾನ ಸಿಕ್ಕಿದೆ ಸೆಂಟ್ರ್ನಲ್ಲಿ ಅಲ್ವಾ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದೀರಿ, ಒಳ್ಳೆ ಅನುದಾನ ತಗೊಂಡು ಕರ್ನಾಟಕ ಅಭಿವೃದ್ಧಿ ಮಾಡಿದ ಅದು ಮಾಡಿಬಿಡ್ರಿ. ಇದನ್ನೆಲ್ಲ ಮಾಡ್ತಾ ನೀವೇನು ಶುದ್ಧವಾಗಿಲ್ಲ, ಎಲ್ಲರೂ ಯಾರು ಶುದ್ಧವಾಗಿಲ್ಲ, ನೀವೆಲ್ಲ ಮಾಡಬಾರ್ದು. ಎಲ್ಲರೂ ಮಾಡಿದ್ದೇ ಮಾಡಿರೋರೆ. ಒಬ್ರಿಗೊಬ್ರು ಸಿಗಂಡು ಸಾಯ್ತು. ಸಿದ್ದರಾಮಯ್ಯ ಎಲ್ಲ ತಪ್ಪಿ ಅವ್ರು ಹೆಂಗೆ ಮಾಡಿದ್ದು ಪಾಪ. ಸಿದ್ದರಾಮಯ್ಯ ಅವರೇನು ಎಲ್ಲಿ ಸೈನ್ ಹಾಕಿ ನನ್ನ ಹಿಡಿದಿಗೆ ಸೈಡ್ ಕೊಡಿ ಅಂತ ಎಲ್ಲಿ ಕೇಳಿಲ್ಲ. ಅವ್ರು ತಮ್ಮ ಮಾಡಿಕೊಟ್ಟಿದ್ರು ಅಷ್ಟೇ. ಅದನ್ನು ತವ್ರ ಮೇಲೆ ಅವ್ರು ಹುಟ್ಟಾಕಿದ್ದಾರೆ. ಏನೂ ಆಗಲ್ಲ ಬಿಡಿ. ಈಗ CM ಸ್ಥಾನಕ್ಕೆ ಸಾಕಷ್ಟು ಮಂದಿ ಟವಲ್ ಹಾಕಿದ್ದಾರೆ, ಕರ್ಚಿಫ್ ಹಾಕಿದ್ದಾರೆ. ನಮ್ಮ CM ಸ್ಥಾನ ಖಾಲಿ ಆದ್ಮೇಲೆ ತಾನೆ ಅಲ್ಲ, ಖಾಲಿ ಹಾಕಿಂದ ಮುಂಚೆ ಕರ್ಚಿಫ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಯತ್ನಾಳ್ ಅವರು ಅದು ಯತ್ನಾಳ್ ಮಾತ್ರ ಯಾರೇ ನಂಬಿದ್ರು ಅದು ಪಕ್ಷದಲ್ಲೇ ನಂಬಲ್ಲ. ಅವಾಗ ನೀವು ಯಾಕೆ ನಂಬಿರಿ?